ಹಾಯ್ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಹಾಗಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ಇನ್ನೊಂದು ಸಂಚಿಕೆಗೆ. ವೀಕ್ಷಕರೇ, ಹೋದ ಒಂದು ಸಂಚಿಕೆಯಲ್ಲಿ ನಾವು ಡ್ರಾಪ್ ಹನಿ ನೀರಾವರಿಯ ಹನಿ ನೀರಾವರಿಯಲ್ಲಿ ಯಾವ ರೀತಿಯ ಜೆಟ್ಗಳು ಬರುತ್ತೆ ಆ ಎಲ್ಲ ಜೆಟ್ಗಳನ್ನ ನಾವು ಹೋಲಿಕೆ ಮಾಡಿದ್ವಿ, ಅಂದರೆ ಕಂಪೇರ್ ಮಾಡಿದ್ವಿ, ಯಾವ ಜೆಟ್ ಯಾವ ರೀತಿ ನೀರು ಹಾರುತ್ತೆ ಅಂತ ಹೇಳಿ. ಸೊ ಅದರಲ್ಲಿ ನೀವು ನೋಡಿರಬಹುದು, ಬೇರೆ ಬೇರೆ ರೀತಿಯ ಜೆಟ್ಗಳನ್ನ ನೀವು ನೋಡಿದ್ದೀರಾ. ನಮಗಂತೂ ಅದು ಮಾಡೋದ್ರಲ್ಲಿ ತುಂಬ ಮಜಾ ಬಂದಿತ್ತು. ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ತುಂತುರು ನೀರಾವರಿ ಅಥವಾ ಇಂಗ್ಲೀಷಲ್ಲಿ ಸ್ಪ್ರಿಂಕ್ಲರ್ ಜೆಟ್ ಅಂತ ಹೇಳ್ತೇವೆ. ಇಲ್ಲಿ ಯಾವ ರೀತಿಯ ಒಂದು ಜೆಟ್ಗಳು ಬರುತ್ತೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಕಂಪೇರ್ ಅಥವಾ ಹೋಲಿಕೆ ಮಾಡಿ ನೋಡಲಿದ್ದೇವೆ. ಸೊ ಇವತ್ತಿನ ಸಂಚಿಕೆ ತುಂಬ ಮಜಾ ಬರಲಿದೆ. ಈ ಸಂಚಿಕೆಯನ್ನು ನೀವು ಸ್ಕಿಪ್ ಮಾಡದೆ ಕೊನೆವರೆಗೆ ಖಂಡಿತವಾಗಿ ನೋಡಿ. ಸೊ ಹಾಗಾಗಿ ವೀಕ್ಷಕರೇ, ಈ ಒಂದು ಹೋಲಿಕೆ ಮಾಡ್ಲಿಕ್ಕೆ ನಾವು ಅಂಗಡಿಗೆ ಹೋಗಿ ಬೇರೆ ಬೇರೆ ರೀತಿಯ ಜೆಟ್ಗಳನ್ನ ತಂದಿದ್ದೇವೆ. ನೋಡಿ ಯಾವ ರೀತಿಯಾಗಿ ಗಂಟು ಕಟ್ಕೊಂಡು ಬಂದಿದ್ದೇವೆ ನಾವು. ನೋಡಿ, ಈ ಗಂಟೆಯಲ್ಲಿ ತುಂಬ ರೀತಿಯ ಒಂದು ಜೆಟ್ಗಳಿದ್ದಾವೆ. ನೋಡಿ ಇಲ್ಲಿ, ಅಂದರೆ ಸ್ಪ್ರಿಂಕ್ಲರ್ ಜೆಟ್ ತುಂತುರು ನೀರಾವರಿಗೆ ಯೂಸ್ ಆಗುವಂತೆ ಬೇರೆ ಬೇರೆ ರೀತಿಯ ಜೆಟ್ಗಳು. ಇದು ನೋಡಿ, ಇದು ಒಂಥರ ಬೇರೆದೇ ಇದೆ. ಇದು ಏನಂತ ಹೇಳ್ತಾರೆ ಅದಕ್ಕೆ? ಜೈನ್ ಮಾಡೆಲ್ ಅಂತೆ ಇದು ಮತ್ತೆ ಯಾವುದೋ ಮಾಡೆಲ್ ಅಂತೆ, ಗಗನ ಅಂತೆ, ಗಗನಶ್ರೀ ಅಂತೆ, ಗಗನ ಅಂತೆ, ಇದು ಗ್ರೀನ್ಲ್ಯಾಂಡ್ ಅಂತೆ, ಇದು ಟರ್ಬೋ ಮ್ಯಾಕ್ಸ್ ಪವರ್ ಅಂತೆ, ಇನ್ನು ಬೇರೆ ಬೇರೆ ರೀತಿಯ ಜೆಟ್ಗಳಿದ್ದಾವೆ. ಸೊ ಇವತ್ತಿನ ಸಂಚಿಕೆ ತುಂಬ ಮಜಾ ಬರಲಿದೆ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಬನ್ನಿ ವೀಕ್ಷಕರು, ಇದೆಲ್ಲದನ್ನು ನಾವು ಯಾವ ರೀತಿ ಹಾರುತ್ತೆ, ಯಾವ ಜೆಟ್ಗಳು ಎಷ್ಟು ಬೆಲೆ, ಇದರ ಒಂದು ಡಿಸ್ಚಾರ್ಜ್ ನೀರು ಎಷ್ಟು ಡಿಸ್ಚಾರ್ಜ್ ಮಾಡುತ್ತೆ, ಹಾಗೆ ಕೂಡ ಎಷ್ಟು ದೊಡ್ಡ ಜಾಗವನ್ನು ಇದು ನೀರನ್ನು ಸ್ಪ್ರಿಂಕಲ್ ಮಾಡಿ ಕವರ್ ಮಾಡುತ್ತೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡಲಿದ್ದೇವೆ. ಸೊ ಬನ್ನಿ, ಇವಾಗ ನಾನು ನಿಮಗೆ ಹೇಳ್ತಾ ಹೋಗ್ತೇವೆ. ನನ್ನ ಫ್ರೆಂಡ್ ಹೇಳ್ತಾ ಹೋಗ್ತಾರೆ ನಿಮಗೆ ಯಾವ ಜೆಟ್ ಎಷ್ಟು ರೂಪಾಯಿ, ಎಷ್ಟು ನೀರು ಡಿಸ್ಚಾರ್ಜ್ ಮಾಡುತ್ತೆ, ಹಾಗೆ ಕೂಡ ಎಷ್ಟು ಜಾಗ ಕವರ್ ಮಾಡುತ್ತೆ, ಯಾವ ಬೆಳೆಗೆ ಇದು ಸೂಕ್ತ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ವೀಕ್ಷಕರೇ, ನಾವು ಬೇರೆ ಬೇರೆ ತರಹ ಒಂದು ತುಂತುರು ನೀರಾವರಿಯ ಜೆಟ್ಗಳನ್ನು ತಂದಿದ್ದೇವೆ. ಆ ಜೆಟ್ಗಳನ್ನು ಇವತ್ತು ನಿಮಗೆ ಇನ್ಸ್ಟಾಲ್ ಮಾಡಿ ತೋರಿಸ್ತೇವೆ. ಯಾವ ಥರ ಅದನ್ನು ನೀರು ಪೂರೈಕೆ ಮಾಡ್ತದೆ, ಯಾವ ಜೆಟ್ಟು ನಮಗೆ ತುಂಬ ಒಳ್ಳೆ ಸೂಕ್ತ ಆಗ್ತದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋಣ. ನೋಡಿ, ಮೊದಲನೇದಾಗಿ ಇದು ಜೈನ್ ಮಾಡೆಲ್ ಅಂತ, ಈ ಜೆಟ್ಟಿನ ಹೆಸರು ಜೈನ್ ಮಾಡೆಲ್ ಅಂತ ಹೇಳಿ. ಜೈನ್ ಜೆಟ್ ಅಲ್ಲ, ಜೈನ್ ಮಾಡೆಲ್ ಜೆಟ್ ಅಂತ ಹೇಳಿ. ಇದು ಮಾರ್ಕೆಟಲ್ಲಿ 7 ರೂಪಾಯಿ ದಂಗೆ ಒಂದು ಜೆಟ್ಟಿಗೆ 7 ರೂಪಾಯಿ. ಹಾಗೆ ಇದು ನಾವು PUC ಪೈಪಿಗೂ ಕೂಡ ಹಾಕಬಹುದು. 12 mm ಒಂದು FTA ಬೇಕಾಗುತ್ತೆ ಇದಕ್ಕೆ. ಇಲ್ಲಂತಿದ್ರೆ ನಾವು ಇದನ್ನು ಲ್ಯಾಟ್ರಲ್ ಪೈಪಿಗೂ ಕೂಡ ನಾವು ಕನೆಕ್ಟ್ ಮಾಡಬಹುದು. ಈ ಥರ ಒಂದು ಕನೆಕ್ಟರ್ ಬರುತ್ತೆ ಅದಕ್ಕೆ. ಈ ಕನೆಕ್ಟರ್ಗೆ ನಾವು ಲ್ಯಾಟ್ರ್ ಪೈಪ್ 12 mm ಲ್ಯಾಟ್ರ್ ಪೈಪ್ಗಳನ್ನು ಕನೆಕ್ಟ್ ಮಾಡಿ ಇದಕ್ಕೆ ಈ ಥರ ಫಿಕ್ಸ್ ಮಾಡ್ಕೋಬಹುದು. ಈ ಥರ ಈಗ ಯಾರ್ದು ಆಲ್ರೆಡಿ ಅವರು ಲ್ಯಾಟ್ರಲ್ ಪೈಪನ್ನು ಹಾಕಿ ನೀರಾವರಿ ಮಾಡಿದ್ದಾರೆ, ಅವ್ರು ಜೆಟ್ ಮಾಡ್ಬೇಕಂತ ಯೋಚನೆ ಮಾಡಿದವರು ಅವ್ರಿಗೆ ತುಂಬ ಸೂಕ್ತ ಆಗ್ತದೆ ಇದು. ಮತ್ತು ಬೇರೆ ಎಕ್ಸ್ಟ್ರಾ ಖರ್ಚು ಬರೋದಿಲ್ಲ. ಇದಕ್ಕೆ ಬಂದುಬಿಟ್ಟು 3 ರೂಪಾಯಿ ಇದೆ. ಏನಕ್ಕೆ ಕೆಳಗಿನ ಒಂದು ಅಡಾಪ್ಟರ್ ಇದೆ, ಅದಕ್ಕೆ 3 ರೂಪಾಯಿ ಇದೆ. ಇದಕ್ಕೆ 7 ರೂಪಾಯಿ, ಒಟ್ಟು ಸೇರಿ 10 ರೂಪಾಯಿ ಆಗುತ್ತೆ ಇದಕ್ಕೆ. ಇದು 1 ತಾಸಿಗೆ 160 ಲೀಟ್ರಷ್ಟು ಡಿಸ್ಚಾರ್ಜನ್ನು ಮಾಡುತ್ತೆ ನೀರು. ಹಾಗೆಯೇ ಇದು ಕವರೇಜ್ ಬಂದುಬಿಟ್ಟು ಇದ್ರದ್ದು 20 ಫೀಟು ಇದನ್ನು ವ್ಯಾಸವನ್ನು ಕವರ್ ಮಾಡುತ್ತೆ ಈ ಜೆಟ್. ಇದು ಬಂದ್ಬಿಟ್ಟು ಮೈಕ್ರೋ ಜೆಟ್ಗಳಲ್ಲಿ ಟರ್ಬೋ ಅಂತ ಹೇಳಿದ್ದು. ಇದು ಸ್ವಲ್ಪ ಪ್ರೆಷರ್ ಜಾಸ್ತಿ ಬೇಕು, ಮತ್ತು ಇದು ನೀರು ಕೂಡ ತುಂಬ ಜಾಸ್ತಿ ಕವರೇಜನ್ನು ಮಾಡುತ್ತೆ. ಟರ್ಬೋ ಜೆಟ್ ಇದರದ್ದು ಒಂದು ಅಮೌಂಟ್ ಬಂದುಬಿಟ್ಟು ಮಾರ್ಕೆಟಲ್ಲಿ ಇದಕ್ಕೆ 10 ರೂಪಾಯಿ ಇದೆ. ಇದು ನೀವು ಡೈರೆಕ್ಟ್ PVC ಪೈಪಿಗೆ ಒಂದು FTಯನ್ನು ಹಾಕ್ಬೋದು. 1/2 ಇಂಚಿನ FTಗೆ ನಾವು ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು. ಹಾಗೆ ಮತ್ತು ಇದರದ್ದು ವಿಶೇಷತೆ ಏನಂತ ಹೇಳಿದರೆ, ಇದು 30 ಫೀಟಷ್ಟು ವ್ಯಾಸವನ್ನು ಕವರ್ ಮಾಡುತ್ತೆ. 30 ಫೀಟಷ್ಟು ವ್ಯಾಸವನ್ನು ಕವರ್ ಮಾಡುತ್ತೆ. ಹಾಗೆ ನಿಮ್ಮ ಏರಿಯಾದಲ್ಲಿ ಜೆಟ್ಟು ಒಂದು ಪ್ರಮಾಣ ಕಡಿಮೆ ಹಿಡಿಯುತ್ತೆ, ಮತ್ತು ಇದು ಕವರೇಜ್ ಕೂಡ ತುಂಬ ಚೆನ್ನಾಗಿ ಮಾಡುತ್ತೆ. ಇದು ತಾಸಿಗೆ 250 ಲೀಟರ್ಸನ್ನು ಡಿಸ್ಚಾರ್ಜ್ ಮಾಡುತ್ತೆ. ಇದರದ್ದು ರೇಟ್ ಹೇಳಿದ್ನಲ್ಲ, 10 ರೂಪಾಯಿ ಒಂದು ಪೀಸ್, ಪರ್ ಪೀಸಿಗೆ 10 ರೂಪಾಯಿ ಬೀಳುತ್ತೆ ಅದು. ಇದು ಬಂದ್ಬಿಟ್ಟು ಜೈನ್ ಜೆಟ್ಟು. ನಾನು ಫಸ್ಟಿಗೆ ತೋರಿಸಿದ್ದಲ್ಲ, ಇದು ಜೈನ್ ಮಾಡೆಲ್ ಜೆಟ್, ಅಂದರೆ ಜೈನ್ ಜೆಟ್ ಅಲ್ಲ, ಇದು ಜೈನ್ ಮಾಡೆಲ್ ಅಂತ ಹೇಳಿ ಇರುವಂತಹ ಜೆಟ್ಟು. ಇದಕ್ಕೆ ನಾನು ನಿಮಗೆ 7 ರೂಪಾಯಿ ಅಂತ ಹೇಳಿದ್ದೆ, 7 ರೂಪಾಯಿ ಮಾರ್ಕೆಟಲ್ಲಿ ಇದೆ. ಒರಿಜಿನಲ್ ಜೈನ್ ಕಂಪ್ನಿ ಇರುವಂಥದ್ದು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಹೆಸರಿದೆ ನೋಡಿ, ಜೈನ್ ಅಂತ ಹೇಳಿ. ಇದು ಬಂದ್ಬಿಟ್ಟು ನಿಮಗೆ 11 ರೂಪಾಯಿ ಬೀಳುತ್ತೆ. ಒಂದು ಜೆಟ್ಟು ಪ್ರೈಸ್ 11 ರೂಪಾಯಿ ಬೀಳುತ್ತೆ. ಮತ್ತು ಇದು ಕವರೇಜ್ ಸುಮಾರು ಒಂದು
20ರಿಂದ 22 ಕವರೇಜ್ ಮಾಡುತ್ತೆ. ಮತ್ತು ಇದ್ರ ಪ್ರೈಸ್ ಬಂದುಬಿಟ್ಟು ಹೇಳಿದ್ನಲ್ಲ, ಪ್ರೈಸ್ ಹೇಳಿದ್ದೆ, 11 ರೂಪಾಯಿ ಬೀಳುತ್ತೆ. ಜೊತೆಗೆ ಒಂದು ಅಡಾಪ್ಟರ್ನ ನಾವು ತಗೋಬೇಕಾಗ್ತದೆ. ಇದಕ್ಕೆ 2.5 ರೂಪಾಯಿಂದ 3 ರೂಪಾಯಿ ಫಸ್ಟಿಗೆ ಹೇಳಿದ್ದೆ. ಮತ್ತು ಇದು ಒಂದು ತಾಸಿಗೆ 180 ಲೀಟ್ರಷ್ಟು ಡಿಸ್ಚಾರ್ಜ್ ಮಾಡುತ್ತೆ. 180 ಲೀಟರ್ಸನ್ನು ಇದು ಒಂದು ತಾಸಿಗೆ ಡಿಸ್ಚಾರ್ಜ್ ಮಾಡುತ್ತೆ. ಇದು ಕೂಡ ನಾವು ಒಂದು ಲ್ಯಾಟ್ರಲ್ ಪೈಪಿಗೆ ಕನೆಕ್ಟ್ ಮಾಡ್ಬೋದು, PUC ಪೈಪಿಗೂ ಕನೆಕ್ಟ್ ಮಾಡ್ಬೋದು. 1/4 ಇಂಚಿಂದ PUC ಅಡಾಪ್ಟರ್ ಬೇಕಾಗುತ್ತೆ. ಇಲ್ದಿದ್ರೆ ಇದಕ್ಕೆ ನಾವು ಲ್ಯಾಟ್ರಲ್ ಪೈಪ್ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಹೆಚ್ಚಾಗಿ ಇದನ್ನು ಲ್ಯಾಟ್ರಲ್ ಪೈಪಿಗೆ ಕನೆಕ್ಟ್ ಮಾಡ್ತಾರೆ. ಮತ್ತು ಇದ್ರ ಪ್ರೈಸ್ ಬೇರೆ, ಜಟ್ಟಿನ 11 ರೂಪಾಯಿ, ಇದ್ರದ್ದು 2 ರೂಪಾಯಿ 50 ಪೈಸೆ ಅಥವಾ 3 ರೂಪಾಯಿ ಇರುತ್ತೆ ಇದಕ್ಕೆ ಮಾರ್ಕೆಟಲ್ಲಿ. ಇದು ಗಗನ ಜೆಟ್ ಅಂತ ಹೇಳಿ. ಇದ್ರದ್ದು ವಿಶೇಷತೆ ಅಂತ ಹೇಳಿದರೆ ಇದು ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳಿದರೆ, ಇದು ಎಷ್ಟು ವರ್ಕ್ ಆಗ್ತದೆ ಇವತ್ತು ನಾವು ಚೆಕ್ ಮಾಡುವ. ಇದ್ರದ್ದು ನಾವು ಟೆಸ್ಟ್ ಮಾಡಲಿಲ್ಲ, ಇದನ್ನ ಟೆಸ್ಟ್ ಮಾಡಿ ನೋಡುವ ಎಷ್ಟು ವರ್ಕ್ ಆಗ್ತದೆ ಅಂತ ಹೇಳಿ. ಇದರದ್ದು ಒಂದು ಕಂಪ್ನಿಯಿಂದ ಬಂದುಬಿಟ್ಟು ಇದು 18ರಿಂದ 20 ಫೀಟಷ್ಟು ಕವರೇಜ್ ಮಾಡ್ತದಂತೆ. 160 ಲೀಟ್ರಷ್ಟು ಒಂದು ತಾಸಿಗೆ ಡಿಸ್ಚಾರ್ಜ್ ಮಾಡುತ್ತೆ ಅಂತೆ. ಹಾಗೆ ಇದು ಕೂಡ PUC ಪೈಪಿಗೆ ಕನೆಕ್ಟ್ ಮಾಡುವಂಥದ್ದು, PUC ಪೈಪ್ಲೈನಿಗೆ ಕನೆಕ್ಟ್ ಮಾಡುವಂಥದ್ದು ಜೆಟ್ ಇದು. ಇದು ಕವರೇಜ್ ಬಂದುಬಿಟ್ಟು 18ರಿಂದ 20 ಫೀಟ್ ಇದೆ. ಮತ್ತು ಇದ್ರ ಪ್ರೈಸ್ ಬಂದುಬಿಟ್ಟು ಪಾಕೆಟ್ ಫ್ರೆಂಡ್ಲಿ ಇದೆ. ಇದು ಓನ್ಲಿ 5 ರೂಪಾಯಿ 50 ಪೈಸೆ, 5 ರೂಪೀಸ್ 50 ಪೈಸಾ ಒಂದು ಜೆಟ್ ಬೀಳುತ್ತೆ. ಅದಕ್ಕೆ ಪಾಕೆಟ್ ಫ್ರೆಂಡ್ಲಿ ಇದೆ. ಇನ್ನೊಂದು ಪಾಕೆಟ್ ಫ್ರೆಂಡ್ಲಿ ಒಂದು ಜೆಟ್ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ ಈಗ ನೋಡಿ. ಇದು ಗಗನ ಅವ್ರದ್ದೇ, ಸ್ವಲ್ಪ ಇದು ಬೇರೆ ಮಾಡಲು. ಇದು ಹಳೆ ಮಾಡಲಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಹಳೆ ಮಾಡಲಲ್ಲಿ ಏನಿತ್ತು ಇದರಲ್ಲಿ ಇದು ಸಪೋರ್ಟ್ ಇದೆ, ಒಂದು ಸೈಡ್ ಸಪೋರ್ಟ್ ಇದೆ. ಹಾಗಾಗಿ ಇನ್ನೊಂದು ಸೈಡ್ ಸಪೋರ್ಟಿಗೆ ಅಲ್ಲಿ ನೀರನ್ನು ಅದು ತಡೆದು ಹಿಡಿಯೋದಿಲ್ಲ, ಫುಲ್ ಕವರೇಜ್ ಆಗುತ್ತೆ. ಈ ಥರ ಸಪೋರ್ಟ್ ಇದ್ದಲ್ಲ ಏನಾಗುತ್ತೆ ಅಂದರೆ, ಈ ಕೂಡ ತುಂಬ ಚಿಕ್ಕದಾಗಿ ಕೊಟ್ಟಿದ್ದಾರೆ ಅವರು, ಭಾಳ ನೋಡಿ ಇಲ್ಲಿ ಭಾಳ ತೆಳುವಾಗಿ ಕೊಟ್ಟಿದ್ದಾರೆ ಇದು. ಹಾಗಾಗಿ ಇದರಲ್ಲೂ ನೀರು ಕೂಡ ತುಂಬ ಗ್ಯಾಪ್ ಬೀಳೋದಿಲ್ಲ. ಇದು ಸ್ವಲ್ಪ ಗ್ಯಾಪ್ ಇದ್ದರೂ ಕೂಡ ನೀರು ನಮ್ಮದು ಪ್ರಾಕ್ಟಿಕಲಿ ತುಂಬ ಗ್ಯಾಪ್ ಬೀಳುತ್ತದೆ, ನೀರು ಆ ಜಾಗದಲ್ಲಿ ಬೀಳೋದಿಲ್ಲ ಇಂಥ ಜೆಟ್ಗಳಿಗೆ. ಆದರೆ ಈ ಜೆಟ್ ತುಂಬ ತೆಳುವಾಗಿ ಕೊಡೋದ್ರಿಂದ ಕವರೇಜ್ ಸುತ್ತಲೂ ಚೆನ್ನಾಗಾಗುತ್ತೆ ಇದರದ್ದು. ಆದರೆ ನೋಡುವ, ಟೆಸ್ಟ್ ಮಾಡುವ ಯಾವ ಥರ ಆಗುತ್ತೆ ಅಂತ ಹೇಳಿ. ಹಾಗೆ ಈ ಜೆಟ್ ಬಂದ್ಬಿಟ್ಟು 2 ಕಡೆ ಸಪೋರ್ಟ್ ಇದೆ. ಇದು ಕೂಡ ಪಾಕೆಟ್ ಫ್ರೆಂಡ್ಲಿನೇ. ಇದು 5 ರೂಪಾಯಿ ಒಂದು ಜೆಟ್ಟಿಗೆ 5 ರೂಪಾಯಿ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಇದು ಗಗನ ಅನ್ನುವಂಥ ಕಂಪ್ನಿದೆಯಾ ಇದು ಬಂದುಬಿಟ್ಟು 160 ಲೀಟ್ರಷ್ಟು ಒಂದು ತಾಸಿಗೆ ಡಿಸ್ಚಾರ್ಜ್ ಮಾಡುತ್ತೆ. ಇದು ಕೂಡ 18ರಿಂದ 20 ಫೀಟ್ ಅಂತ ಅವರು ಕಂಪ್ನಿಯವ್ರು ಹೇಳ್ತಾರೆ. ನೋಡೋಣ, ಇದು ಟೆಸ್ಟ್ ಮಾಡಿ ನೋಡೋಣ ಇವತ್ತು. ಈಗ ನಾನು ನಿಮ್ಮ ಮುಂದೆ ತರ್ತೀನಿ. ಇಟ್ ಇಸ್ ಎ ಡಿಫ್ರೆಂಟ್, ಇದೊಂದು ಬೇರೆ ಥರದೇ, ಒಂದು ಬೇರೆ ಥರ ಜೆಟ್ಟು. ನಾನು ಇನ್ನೂ ತನಕ ಟೆಸ್ಟ್ ಮಾಡಿಲ್ಲ, ಹೊಸದಾಗಿ ಬಂದಿದೆ ಮಾರ್ಕೆಟಲ್ಲಿ. ಇದಕ್ಕೆ ಮೈಕ್ರೋ ಸ್ಪ್ರಿಂಕ್ಲರ್ ಅಂತ ಹೇಳ್ತಾರಂತೆ. ಇದು ಗಜ ಎನ್ನುವಂಥ ಕಂಪ್ನಿದು 20 mm. ಇದು ಗಗನ ಅಂತಾರೆ, ಗಗನದ ಕಂಪ್ನಿಯವರೇ ತಯಾರು ಮಾಡಿರೋಂಥದ್ದು. ಇದರ ಹೆಸರು ಗಜ ಅಂಥೇಳಿ, ಈ ಜೆಟ್ಟಿನ ಹೆಸರು ಗಜ ಅಂಥೇಳಿ. ಇದು ಈ ಥರ ರೊಟೇಟ್ ಆಗುತ್ತೆ ನೋಡಿ, ಈ ಥರ ಡಿಫ್ರೆಂಟ್ ಆಗಿದೆ ಇದು. ನೋಡೋಣ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ. ರೇಡಿಯಸ್ 20 ಫೀಟ್ ಅಂದರೆ ಟೋಟಲ್ ಕವರೇಜ್ 40 ಫೀಟ್ ಆಗುತ್ತೆ. ನೀವು ಇಲ್ಲಿ 2 ಜೆಟ್ 20 ಫೀಟ್ ಆಗುವಂಥ 2 ಜೆಟ್ ಬದಲಿಗೆ ಇದು ಒಂದು ಜೆಟ್ಟನ್ನು ನಾವು ಹಾಕ್ಬೋದು. ಇದರದ್ದು ಪ್ರೈಸ್ ಬಂದುಬಿಟ್ಟು 25 ರೂಪಾಯಿ, ಒಂದು ಜೆಟ್ಟಿಗೆ 25 ರೂಪಾಯಿ ಉಂಟು. ಮತ್ತು ಸ್ವಲ್ಪ ಹೆವಿ ಇದೆ ಕೂಡ ಇದು ಜೆಟ್ಟು. ಮತ್ತು ಇದು ಒಂಥರ ಸ್ಪ್ರಿಂಕ್ಲರ್ ಮಾಡೆಲಲ್ಲಿ ಇದೆ ನೋಡಿ, ಸ್ಪ್ರಿಂಕ್ಲರ್ ಮಾಡೆಲಲ್ಲಿ ಇದೆ. ಇದು ಮಾರ್ಕೆಟಲ್ಲಿ 25 ರೂಪಾಯಿ ಆಗುತ್ತಂತೆ ಈ ಜೆಟ್ಟಿಗೆ. ಮತ್ತು ಇದು ನೀರು ಕೂಡ ತುಂಬ ಚೆನ್ನಾಗಿ ಡಿಸ್ಚಾರ್ಜ್ ಮಾಡುತ್ತೆ, ಡಬಲ್ ನೀರನ್ನು ಡಿಸ್ಚಾರ್ಜ್ ಮಾಡುತ್ತೆ. ಅಂದರೆ 40 ಫೀಟ್ ಕವರ್ ಮಾಡ್ತಿದ್ದೆ ಅಂತ ಹೇಳಿದರೆ ನೀರು ತುಂಬ ಜಾಸ್ತಿನೇ ಬೇಕು ಮತ್ತು ಪ್ರೆಷರ್ ತುಂಬ ಜಾಸ್ತಿನೇ ಬೇಕಾಗುತ್ತೆ ನಾವು ಪ್ರಾಕ್ಟಿಕಲಿ ನೋಡೋಕೆ ಹೋದರೆ. ಹಾಗಾಗಿ ಇದ್ರದ್ದು ಒಂದು ತಾಸಿಗೆ ಇದು 350ರಿಂದ 360 ಲೀಟ್ರಷ್ಟು ಇದನ್ನು ನಮಗೆ ಡಿಸ್ಚಾರ್ಜ್ ಕೊಡುತ್ತೆ. ನೋಡಿ ಯಾವ ಥರ ಇದೆ ಅಂಥೇಳಿ. ಬನ್ನಿ ಈಗ ಇದನ್ನು ಎಲ್ಲ ಇನ್ಸ್ಟಾಲ್ ಮಾಡಿ ನಾವು ಚೆಕ್ ಮಾಡಿ ನೋಡುವ. ಇದು ನಾವು ಟರ್ಬೋ ಅನ್ನುವಂಥ ಒಂದು ಜೆಟ್ಟನ್ನು ಇಲ್ಲಿ ಹಾಕಿ ನೋಡುವ. ಇದು ಟರ್ಬೋ ಜೆಟ್ಟನ್ನು ಹಾಕಿದ್ದೇವೆ. ಎರಡನೇದಾಗಿ ಯಾವ್ದು ಹಾಕೋಣ? ಇದು ಹಾಕಿ ನೋಡುವ. ಇದು ಹಾಕಿ ಒನ್ ಸೈಡೆಡ್ ಹಾಕ್ಬೇಕಾ? ಹಾಂ, ಇದನ್ನು ಹಾಕುವ. ಗಗನವ್ರದ್ದು ಪಾಕೆಟ್ ಫ್ರೆಂಡ್ಲಿ 5 ರೂಪಾಯಿ 50 ಪೈಸೆ ಇದು. ಇದನ್ನು ಹಾಕಿ ನೋಡುವ. ಇದ್ರ ಪಕ್ಕ ಇನ್ನೊಂದು ಪಾಕೆಟ್ ಫ್ರೆಂಡ್ಲಿ ಇದೆ, ಅದನ್ನು ಹಾಕಿ.
ಇದು ನಾವು ಸ್ವಲ್ಪ ಖುಲ್ಲ ಇರುವಂಥ ಜಾಗದಲ್ಲಿ ಹಾಕ್ತಿದ್ದೇವೆ, ಯಾಕಂದರೆ ನಮಗೆ ಎಷ್ಟು ಕವರೇಜ್ ಆಗ್ತದೆ ನಾವು ನೋಡಬೇಕಲ್ವಾ. ಇದು ಹಳೇದು ನಾವು ಇಲ್ಲಿ ಇದಕ್ಕೆ ಗ್ರೀನ್ಲ್ಯಾಂಡ್ ಅಂತ ನಾವು ಹಳೆ ಒಂದು ವಿಡಿಯೋನ ಹಾಕಿದ್ವಿ, ಗ್ರೀನ್ಲ್ಯಾಂಡ್ ಜೆಟ್ಟನ್ನು ಹಾಕಿದ್ದು, ಅದು ಕೂಡ ಅಲ್ಲೇ ಇದೆ. ಅದನ್ನು ಇಡುವ, ಅದು ಎಷ್ಟು ವರ್ಕ್ ಆಗ್ತದೆ ನೋಡುವ ಅದ್ರ ಜೊತೆಗೆ. ಈಗ ಬಂದುಬಿಟ್ಟು ಇದು ಪಾಕೆಟ್ ಫ್ರೆಂಡ್ಲಿ, 5 rupees ಪರ್ ಜೆಟ್ ಇದು. ನೆಕ್ಸ್ಟ್ ಇದು ಬಂದುಬಿಟ್ಟು ನಾವು ಓಲ್ಡ್ ಇರುವಂತಹ ಒಂದು ಗ್ರೀನ್ಲ್ಯಾಂಡ್, ನಾವು ಇನ್ನು 26 ಫೀಟ್ ಡಿಸೈನ್ ಮಾಡುತ್ತಂತ ನಾವು ವಿಡಿಯೋನ ಹಾಕಿದ್ವಿ. ತುಂಬ ಚೆನ್ನಾಗಿದೆ. 26 ಫೀಟ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಪ್ರೆಷರ್ ನಾವು ಎಷ್ಟು ಕೊಡ್ತಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇದು. ಇದರಲ್ಲಿ ನಿಮಗೆ ವಿಸ್ತಾರವಾದ ಒಂದು ಇದ್ರ ವಿಡಿಯೋ ಬೇಕಂತ ಹೇಳಿದ್ರೆ ನಾವು ಇದರಲ್ಲಿ ವಿಡಿಯೋನ ಮಾಡಿದ್ದೇವೆ. ಅದನ್ನು ನಿಮಗೆ ಕೆಳಗಡೆ ಒಂದು ಲಾಸ್ಟಿಗೆ ಒಂದು ಇದನ್ನು ಲಿಂಕನ್ನು ನಿಮ್ಗೆ ಕಳಿಸ್ತೇವೆ, ಅದನ್ನು ನೀವು ನೋಡ್ಕೋಬಹುದು. ನೋಡಿ, ಈ ಗ್ರೀನ್ಲ್ಯಾಂಡಿನ ನಾವು ವಿಡಿಯೋನ ಹೇಗಾದರೂ ಮಾಡಿದ್ದೇವೆ, ಇದರ ಅವಶ್ಯಕತೆ ಇಲ್ಲ. ಈಗ ನಾವು ಮೇನಾಗಿ ನೋಡಬೇಕಾಗಿದ್ದು ಇದು ಗಜ ಅನ್ನುವಂಥ ಒಂದು ಜೆಟ್ಟಿಂದ. ಇದನ್ನು ನಾನು ನೋಡಲೇಬೇಕು, ನಾನು ಸಹ ನೋಡಲಿಲ್ಲ ಇದು ಯಾವ ಥರ ವರ್ಕ್ ಆಗ್ತದೆ ಅಂಥೇಳಿ. ನಾವು ನೋಡ್ತೀನಿ, ನಿಮಗೂ ತೋರಿಸಿದ್ದೇನೆ. ಈ ಜೆಟ್ಟುಗಳು ಎಲ್ಲ ನಿಮಗೆ ಬೇಕು ಅಂತ ಹೇಳಿದರೆ ಇದಕ್ಕೆ ಒಂದು ಸ್ಕ್ರೀನಲ್ಲಿ ನಾವು ಒಂದು ನಂಬರನ್ನು ಹಾಕಿದ್ದೇವೆ. ಆ ನಂಬರನ್ನು ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಮಹೀಂದ್ರ ಹಾರ್ಡ್ವೇರ್ಸ್ ಅಂಥೇಳಿ. ಅದನ್ನು ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಇದು ಈ ಕಾರ್ನರಲ್ಲಿ ಹಾಕಿದ್ದೀನಿ, ಯಾಕಂತ ಹೇಳಿದರೆ ಎಷ್ಟು ಸುತ್ತಳತೆ ತಗೊಳ್ತಿಂದ ಗೊತ್ತಾಗ್ತದೆ. ಅದು ಮಿನಿಮಮ್ ನಾವು ಇಲ್ಲಿ ಜೆಟ್ ಯೂಸ್ ಮಾಡಿದ್ವಿ, ಇದದ್ದು ಮಿನಿಮಮ್ ನೀರು ಎಲ್ಲಿ ಮಟ್ಟ ಇತ್ತು ನೋಡಿ, ಇಲ್ಲಿವರೆಗೆ ಬರ್ತಿತ್ತು ಇದ್ರ ನೀರು. ನಾವು ಏನು ಹಾಕಿದ್ವಿ ಅದ್ರ ನೀರು ಇಲ್ಲಿ ತನಕ ಇತ್ತು. ಈಗ ಇದನ್ನು ಚೆಕ್ ಮಾಡುವ. ಅಟ್ಲೀಸ್ಟ್ ಕಡಿಮೆ ಅಂದರೂ ಇಲ್ಲಿ ಮಟ್ಟ ಬರಬೇಕದು, ಅಂದರೆ ತುಂಬ ವರ್ತ್ ಆಗುತ್ತೆ ಅಂತ ಹೇಳಿ ಜೆಟ್. ಈಗ ನಾವು ಅದಕ್ಕೆ ನೀರು ಬಿಟ್ಟು ನೋಡುವ, ಬನ್ನಿ. ನೋಡಿ, ಇವಾಗ ಆನ್ ಮಾಡ್ಲಿಕ್ಕೆ ಹೋಗಿದ್ದಾರೆ, ನೋಡೋಣ ಏನಾಗುತ್ತೆ ಅಂಥೇಳಿ. ಓಕೆ, ಆನ್ ಮಾಡಿ. ಓಕೆ, ಇದು ನೋಡಿ, ಗಜ ಹಾರ್ತಾ ಇದ್ದಾನೆ ನೋಡಿ. ಗಜ ನೋಡಿ ಹೇಗೆ ತಿರ್ತಾ ಇದ್ದಾನೆ. ಇದು ನೋಡಿ, ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳಿದ್ನಲ್ಲ, ಅದು ಇದು 5 ರೂಪಾಯಿಗೆ ಒಂದು. ಇದು ನಿಮಗೆ ವಿಡಿಯೋದಲ್ಲಿ ಸ್ಲೋ ತಿರ್ತಾ ಇರುವಾಗ ಕಾಣಿಸ್ತಾ ಇರ್ಬೋದು, ಆದರೆ ಫಾಸ್ಟ್ ತಿರ್ಗ್ತಾ ಇದೆ. ಅದೇ ರೀತಿ ಗಜ ನೋಡಿ ಯಾವ ರೀತಿ ತಿರ್ತಾ ಇದ್ದಾನೆ. ಇದು ಕೂಡ ಸ್ಲೋ ತಿರ್ತಾ ಇರುವಾಗ ಕಾಣಿಸ್ತಾ ಇರ್ಬೋದು ನಿಮಗೆ, ಆದರೆ ಸಿಕ್ಕಾಪಟ್ಟೆ ಸ್ಪೀಡ್ ತಿರ್ಗ್ತಾ ಇದೆ. ಇವನು ಇದು ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳಿದ್ದೇವಲ್ಲ, ಅದು 2 ಸೈಡ್ ಕಟ್ಟಿರುವಂಥದ್ದು. ಹಾಗೆ ಇದು ನೋಡಿ, ಮತ್ತೊಂದು ಪಾಕೆಟ್ ಫ್ರೆಂಡ್ಲಿ, ಇದು 1 ಸೈಡೆಡ್ ಅಂತ ಹೇಳಿದ್ವಲ್ಲ, ಅದು ಇದು ನೋಡಿ ಪಾಕೆಟ್ ಫ್ರೆಂಡ್ಲಿ. ಇದು ಕೂಡ ಸಿಕ್ಕಾಪಟ್ಟೆ ಸ್ಪೀಡ್ ತಿರ್ತದೆ, ಆದರೆ ಗೊತ್ತಾಗ್ತಾ ಇಲ್ಲ. ಇದು ಟರ್ಬೋ ಅಂಥೇಳಿ, ಫಸ್ಟಿಗೆ ಹೇಳಿದ್ವಲ್ಲ ಟರ್ಬೋ ಅಂಥೇಳಿ, ಅದು ಯೆಲ್ಲೋ ಕಲರ್ ಇತ್ತಲ್ಲ, ಅದು ಹತ್ತಿರ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ನೀರು ಬೀಳ್ತಾ ಇದೆ. ಇದು ಟರ್ಬೋ, 7 ರೂಪಾಯಿಗೆ ಒಂದಿದು. ಇದು 5.5 ರೂಪಾಯಿಗೊಂದು. ಇದು 5 ರೂಪಾಯಿಗೊಂದು. ನೋಡಿ ವೀಕ್ಷಕರೇ, ಈ ಗಜ ಅನ್ನುವಂಥ ಒಂದು ಜೆಟ್ ನಾವು ಹಾಕಿದ್ದೇವಲ್ಲ, ನಾನು ಹೇಳ್ತಿದ್ದೆ ಇಲ್ಲಿ ಕೂಡ ಬಂದರೆ ತುಂಬ ವರ್ತ್ ಆಗುತ್ತೆ ಹೇಳಿ. ಇಲ್ಲಿ ತನಕ ನೀರು ಬರ್ತಾ ಇದೆ ಇದರದ್ದು. ಮತ್ತೆ ಇದು ಅರ್ಧ ಇಂಚ್ ಪೈಪಿಗೆ 4 ಜೆಟ್ಟನ್ನು ಹಾಕಿದ್ದೇವೆ, ಅದು ಕೂಡ ಪ್ರೆಷರ್ ಇಷ್ಟಿದೆ. ಮಿನಿಮಮ್ 3 ಜೆಟ್ಟನ್ನು ಹಾಕ್ಬೋದು ಅರ್ಧ ಇಂಚಿಗೆ. ತುಂಬ ಚೆನ್ನಾಗಿದೆ ನೋಡಿ. ಇದು ಹನಿ ಕೂಡ ಸ್ವಲ್ಪ ದಪ್ಪ ಇದೆ ಇದರದ್ದು. ಗಜ ನೋಡಿ, ಇಲ್ಲಿ ಮಟ್ಟ ನೀರು ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಇದು ಪರವಾಗಿಲ್ಲ, 5 ರೂಪಾಯಿ ಅಂತಲ್ಲ, ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳಿದ್ದಲ್ಲ, ಇದು ತುಂಬ ಚೆನ್ನಾಗಿದೆ. ಇದು ಪಾಕೆಟ್ ಫ್ರೆಂಡ್ಲಿ. ಇದ್ರ ನೀರು ಸ್ವಲ್ಪ ಕಡಿಮೆ ಇದೆ, ಅಂದರೆ ಅವರು 20 ಫೀಟ್ ಅಂತ ಹೇಳಿದರು.
10 ಫೀಟ್ಗಿಂತ ಸ್ವಲ್ಪ 9 ಫೀಟ್ ಬರುತ್ತೆ ಪ್ರೆಷರ್ ಮೇಲೆ ಇದೆ, ಪರವಾಗಿಲ್ಲ. ಇದು ಕೂಡ ಒನ್ ಸೈಡೆಡ್. ಆದ್ರೆ ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ ಇದು ಸಪೋರ್ಟ್ ಇದ್ದಲ್ಲಿ ನೀರು ಸ್ವಲ್ಪ ಕಡಿಮೆ ಬರುತ್ತೆ ಅಂತ ಹೇಳಿ. ನೋಡಿ, ಸಪೋರ್ಟ್ ಇದ್ದಲ್ಲಿ ಈ ಕಡೆ ಇಷ್ಟು ನೀರು ಬರ್ತಾ ಇಲ್ಲ, ಸ್ವಲ್ಪ ಸೈಡಿಗೆ ಬರ್ತದೆ, ಇಲ್ಲಿ ಮಟ್ಟ ಬರ್ತದೆ, ಇಲ್ಲಿ ಬರ್ತದೆ, ಇಲ್ಲಿ ಸ್ವಲ್ಪ ಕಡಿಮೆ ಬರ್ತದೆ ನೀರು. ಹಾಗೆ ಇದೆ ನೋಡಿ, ಇದು ಒಂದ್ ಸೈಡ್ ಸಪೋರ್ಟ್ ಇಲ್ಲ, ಇಲ್ಲಿ ಫುಲ್ ನೀರು ಬರ್ತದೆ. ಸಪೋರ್ಟ್ ಇದ್ದ ಕಡೆನೂ ನೀರು ತುಂಬಾ ಬರ್ತದೆ. ಮತ್ತೆ ಈ ಕಡೆ ನೋಡುವ, ಅದಕ್ಕೆ ಸಪೋರ್ಟ್ ಇದ್ದಲ್ಲಿ ತುಂಬಾ ತೆಳುವ ಒಂದು ಇದು ಕೊಟ್ಟಿದ್ರು ಅವರು. ಇಲ್ಲ, ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು. ಇಲ್ಲಿ ನೋಡಿ, ಪ್ರೆಷರ್ ನೋಡಿ, ನೋಡಿ ಎಷ್ಟು ಕವರ್ ಮಾಡ್ತೇವೆ ನೋಡಿ. ಇದು ತುಂಬಾ ಚೆನ್ನಾಗಿ ಕವರ್ ಮಾಡ್ತಾ ಇದೆ ನೋಡಿ. ಇದು ಟರ್ಬೋ ಅಂತ ಹೇಳಿ, ಇದು ತುಂಬಾ ಚೆನ್ನಾಗಿ ಕವರ್ ಇದೆ ನೋಡಿ. 2 ಸೈಡ್ ಇದೆ ಇದು ಕವರ್. ನೋಡಿ ಎಷ್ಟು ದೂರ ಹೋಗ್ತದೆ ನೋಡಿ ಇಲ್ಲಿ ನೀರು. ಇಲ್ಲಿ ನೋಡಿ ಎಷ್ಟು ದೂರ ಹೋಗ್ತದೆ ನೀರು. ಇದು ಕೂಡ ತುಂಬಾ ಕವರ್ ಮಾಡ್ತಾ ಇದೆ. ಹಾಗೆ ಗಜನ ಸ್ಟಾಪ್ ಮಾಡಿ ನೋಡುವ ಎಷ್ಟು ದೂರ ತನಕ ಹೋಗ್ತದೆ ಅಂತ ಹೇಳಿ. ಬನ್ನಿ, ಇದು ನೋಡಿ ಎಷ್ಟು ಕವರ್ ಮಾಡ್ತದೆ ನೋಡಿ. ಆ ಜಟಿ ನೀರು ಈ ಕಡೆ ಬರ್ತದೆ ನೋಡಿ, ಆ ಜಟಿ ನೀರು ಕಡೆ ಈ ಕಡೆ ಬರ್ತದೆ ನೋಡಿ, ಯಾವ ತರ ನೀರು ಹಾರುತ್ತೆ ಅಂತ ಹೇಳಿ. ಫೋರ್ಸ್ಫುಲ್ಲಿ ಹಿಡಿದೆ ನಾನು, ತುಂಬಾ ದೂಡ್ತಾ ಇದೆ ನಂಗಿದು. ನೋಡಿ ಅಲ್ಲಿ ನೋಡಿ ಕವರ್ ನೋಡಿ, ಅಲ್ಲಿ ಎಷ್ಟು ದೂರ ಹೋಗ್ತದೆ ನೋಡಿ. ನೀವು ಅಲ್ಲಿಂದ ಜಟ್ ತೋರಿಸಿ, ನೀರು ಬೀಳ್ತಾ ಹೋಗ್ತಿಂದ ಜಟ್ ತೋರಿಸಿ ಎಷ್ಟು ದೂರ ಗೊತ್ತಾಗುತ್ತೆ. ಮತ್ತೆ ಹನಿ ತುಂಬಾ ಚೆನ್ನಾಗಿದೆ ನೋಡಿ, ಇಲ್ಲಿವರೆಗೆ ನೀರು ಬೀಳ್ತಾ ಇದೆ ನೋಡಿ. ನೋಡಿ, ಒಂಥರ ಒಂದು ಮಳೆಗಾಲದ ಒಂದು ಭಾವನೆ ಬರ್ತದೆ, ಆ ಥರ ಒಂದು ತುಂಬಾ ಚೆನ್ನಾಗಿ ನೋಡಿದ. ಫುಲ್ ನೆಂದೋಗ್ಬಿಟ್ಟೆ, ತುಂಬಾ ಚೆನ್ನಾಗಿದೆ. ಮತ್ತೆ ಇದು ನಮ್ಮ ರೈತರಿಗೆ, ಒಂದು ತರಕಾರಿ ಬೆಳೆಯುವಂಥ ರೈತರಿಗೆ ಆಗಿರಲಿ, ಅಥವಾ ಶುಂಠಿ ಅಥವಾ ಅನಾನಸ್ ಬೆಳೆಯುವಂಥ ರೈತರುಗಳಿಗೆ, ಅಥವಾ ಅಡಿಕೆ ಬೆಳೆಯುವಂಥ ರೈತರಿಗೆ ತುಂಬಾ ಉಪಯೋಗಕರವಾದಂತಹ ಇದು ಹನಿ ನೀರಾವರಿ. ಸ್ವಲ್ಪ ನೀರು ಜಾಸ್ತಿ ಇದ್ದವರು ಹನಿ ನೀರು ಅಂತಾರೆ, ತುಂತುರು ನೀರಾವರಿ. ಈ ತುಂತುರು ನೀರಾವರಿ ತುಂಬಾ ಚೆನ್ನಾಗಿ ಇದು ಕೆಲಸ ಕೊಡುತ್ತೆ ನೋಡಿ. ಇದರಲ್ಲಿ ನಾವು ತರಕಾರಿನ ಬೆಳ್ಕೋಬಹುದು, ಹಾಗೆ ಮತ್ತೆ ಬೇರೆ ಬೇರೆ ಒಂದು ಶುಂಠಿ ಇಂತಹ ಒಂದು ಬೆಳೆಗಳನ್ನ ನಾವು ಬೆಳ್ಕೋಬಹುದು. ಮಲ್ಟಿಪಲ್ ಒಂದು ಬೆಳೆ ಬೆಳಲಿಕ್ಕೆ ತುಂಬಾ ಚೆನ್ನಾಗುತ್ತೆ ನೋಡಿ ತುಂತುರು ನೀರಾವರಿ. ಇದು ಕೂಡ ಲ್ಯಾಟ್ರಲ್ ಪೈಪ್ ಕನೆಕ್ಟ್ ಮಾಡುವಂಥದ್ದು. ಇಲ್ಲಿ ಲ್ಯಾಟ್ರಲ್ ಪೈಪ್ ಕೊಡುವಂಥ ಒಂದು ವ್ಯವಸ್ಥೆ ಇಲ್ಲ. ನೀವು ನೆಕ್ಸ್ಟ್ ಇದರಲ್ಲಿ ನಾನು ತೋರಿಸ್ತೇನೆ. ಆದರೆ ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂದರೆ ಹಳೆಯಲ್ಲಿ ನಾವು ಇದನ್ನು ಯೂಸ್ ಮಾಡಿದ್ವಿ. ಇದು ಕೂಡ ಇಷ್ಟೇ ಒಂದು 20 ಫುಟಷ್ಟು ಕವರ್ ಮಾಡುತ್ತೆ ಸುಲಭವಾಗಿ. ಆದರೆ ಏನು ನೀರಿದೆ ಅದು ಪ್ರೆಷರ್ ಮೇಲೆ ಡಿಪೆಂಡ್ ಇರುತ್ತೆ. ನಾವು ಎಷ್ಟು ಪ್ರೆಷರ್ನ ಕೊಡ್ತಿದ್ದೇವೆ, 1 kg ಪ್ರೆಷರ್ ಕೊಡ್ತಿದ್ದೇವೆ ಅಥವಾ 1.5 kg ಪ್ರೆಷರ್ ಕೊಡ್ತೇವೆ, ಅದೇ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಪ್ರೆಷರ್ ಕಡಿಮೆ ಕೊಟ್ಟು ಅಥವಾ ವೋಲ್ಟೇಜ್ ಕಡಿಮೆ ಇದ್ದಾಗ ಸ್ವಲ್ಪ ಕಡಿಮೆ ಆಗಿ ಬರ್ಬೋದು. ವೋಲ್ಟೇಜ್ ಚೆನ್ನಾಗಿದ್ದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇರೆ ರೀತಿಯ ಏನು ಸ್ಪ್ರಿಂಕ್ಲರ್